ಅಡಿಕೆಯನ್ನು ತುಂಡರಿಸುತ್ತಿರುವ ಮಹಿಳೆಯರು, ಬಿಸಿ ನೀರಿನಲ್ಲಿ ಕುದಿಯುತ್ತಿರುವ ಅಡಿಕೆ ತುಂಡುಗಳು, ನೀರನ್ನು ಸೋಸಿ ತೆಗೆಯುತ್ತಿರುವ ಯುವಕರು, ಅಡಿಕೆಯ ಗಾಢ ಕಂದು ಬಣ್ಣವನ್ನು ನೂಲುಗಳಿಗೆ ಬಳಿಯುತ್ತಿರುವ ದೃಶ್ಯಗಳು, ಅಡಿಕೆಯಿಂದ ಬಣ್ಣ ತಯಾರಿ ಮತ್ತು ಆ ಬಣ್ಣವನ್ನು ಬಟ್ಟೆಗಳಿಗೆ ಬಳಿಯುವ ಪ್ರಕ್ರಿಯೆ ಇದು. ಬಯಲು ಸೀಮೆ ಮತ್ತು ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಸಾವಿರಾರು ಕೃಷಿಕರು ಉತ್ತಮ ಬದುಕು ಕಟ್ಟಿಕೊಳ್ಳಲು ಕಾರಣವಾಗಿದ್ದು ಅಡಿಕೆ ತೋಟಗಳು. ಆದರೆ ಅಡಿಕೆಯಿಂದ ಬಣ್ಣ ತಯಾರಿಸಬಹುದು ಎನ್ನುವುದು ಬಹುತೇಕರಿಗೆ ಗೊತ್ತಿಲ್ಲ. ಸಂಶೋಧನೆಗಳು ಮತ್ತು ಮಾಹಿತಿ ಕೊರತೆಯ ಕಾರಣ ಅಡಿಕೆಯಿಂದ ಬಣ್ಣ ತಯಾರಿ ಎನ್ನುವ ಬಹುದೊಡ್ಡ ಅವಕಾಶದ ಬಾಗಿಲು ಮುಚ್ಚಿದಂತಾಗಿದೆ. ಅಡಿಕೆಯಿಂದ ಬಣ್ಣ ತೆಗೆಯುವುದು ಹೇಗೆ? ಅಡಿಕೆ ತುಂಡುಗಳನ್ನು ನೀರಿಗೆ ಹಾಕಿ ಕುದಿಸಲಾಗುತ್ತೆ. ಗಂಟೆಗಳ ಬಳಿಕ ಅಡಿಕೆ ಮತ್ತು ಕುದಿಸಿದ ನೀರನ್ನು ವಿಂಗಡಿಸಲಾಗುತ್ತೆ. ಹೀಗೆ ಅಡಿಕೆಯನ್ನು ಸೋಸಿ ತೆಗೆಯುವಾಗ ಉಳಿಯುವ ಕಂದು ಬಣ್ಣದ ಪದಾರ್ಥವನ್ನು ಚೊಗರು ಅಥವಾ ತೊಗರು ಎಂದು ಕರೆಯುತ್ತಾರೆ. ಈ ಚೊಗರನ್ನೇ ಬಟ್ಟೆಗಳಿಗೆ ಮತ್ತು ಇತರ ವಸ್ತುಗಳಿಗೆ ಬಣ್ಣವಾಗಿ ಬಳಸಲಾಗುತ್ತೆ. ಅಡಿಕೆ ಚೊಗರಿನಿಂದ ಬಣ್ಣ ತಯಾರಿ ಹೊಸ ಪ್ರಯೋಗವೇನಲ್ಲ. ಶಿವಮೊಗ್ಗದ ಹೆಗ್ಗೋಡಿನಲ್ಲಿರುವ ಪ್ರಸನ್ನ ಅವರ ಚರಕ ಸಂಸ್ಥೆಯು ಅಡಿಕೆಯ ಚೊಗರಿನ ನೈಸರ್ಗಿಕ ಬಣ್ಣವನ್ನು ವಸ್ತ್ರೋದ್ಯಮದಲ್ಲಿ ಬಳಸ್ತಾ ಇದೆ. ಅಡಿಕೆ ಚೊಗರನ್ನು ಮೊದಲಿಗೆ ರೈತರು ಅಥವಾ ಯಾರು ಶೇಖರಣೆ ಮಾಡ್ತಾ ಅವರಿಂದ ತೊಗೋತೀವಿ. ತೊಗೊಂಡು ಅಡಿಕೆ ಚೊಗರನ್ನು ಫಸ್ಟು 1 ಲೀಟ್ರ್ ಅಡಿಕೆ ಚೊಗರಿಗೆ ಒಂದು 10 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಡೈ ಬಾತಲ್ಲಿ ಹಾಕ್ತೀವಿ. ಅದರಲ್ಲಿ ದಾರನ್ನು ಮೊದಲೇ ಮಾಡೆಂಟ್ ಮಾಡಿಕೊಂಡು ಆಮೇಲೆ ಬಣ್ಣದಲ್ಲಿ ಹಾಕಿ ಬಣ್ಣ ಮಾಡ್ತೀವಿ. ಬಣ್ಣ ಮಾಡಾದ್ಮೇಲೆ ಸುಮಾರು 3 ಗಂಟೆಗಳ ಕಾಲ ಅದನ್ನು ಹಾಗೆ ಒಂದು 60 ಡಿಗ್ರಿಯಿಂದ 80 ಡಿಗ್ರಿ ಹೀಟ್ವರೆಗೂ ಇಟ್ಕೊಂಡು ಅದು ಕುದಿಸ್ತೀವಿ. ಕುದಿಸಿ ತೆಗೆದು ಅದನ್ನು ಕ್ಲೀನಾಗಿ ಗಾಳಿಯಲ್ಲಿ ಹಾಕಿ ಮರುದಿವಸ ಮತ್ತೆ ಅದನ್ನು ಹಿಂಡಿ ತೊಳೆದು ಬಿಸಿಲಲ್ಲಿ ನೆರಳಲ್ಲಿ ಒಣಗಿಸ್ತೀವಿ. ಯಾವ ಕಾರಣಕ್ಕೂ ನ್ಯಾಚುರಲ್ ಡೈಸನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು. ಅದರಿಂದ ನಾವು ನೆರಳಲ್ಲಿ ಒಣಗಿಸ್ತೀವಿ. ನಂತರದಲ್ಲಿ ನೇಯ್ಗೆಗೆ ಕೊಡ್ತೀವಿ. ಫಸ್ಟು ಸ್ಪಿನ್ನಿಂಗ್ ಆಗುತ್ತೆ. ದಾರಗಳನ್ನು ಬಾಬಿನ್ ಮಾಡ್ತಾರೆ. ಬಾಬಿನ್ ಆದ ನಂತರ ಅದು ಮಗ್ಗಕ್ಕೆ ಹೋಗುತ್ತೆ. ಅಡಿಕೆ ಬಣ್ಣವನ್ನು ವಸ್ತ್ರೋದ್ಯಮಕ್ಕೆ ಬಳಸುವ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ 1996ರಲ್ಲಿ ಸಂಶೋಧನೆ ನಡೆಸಿದವರು ಡಾಕ್ಟರ್ ಗೀತಾ ಮಹಾಲೆ. ಲ್ಯಾಬಲ್ಲಿ ಟ್ರಯಲ್ ಮಾಡಿದ್ವಿ. ಸುಣ್ಣ ಹಾಕಿದರೆ ಯಾವ ಕಲರ್ ಬರುತ್ತೆ. ಈಗ ನೋಡಿ, ನಾವು ಸುಣ್ಣ ಹಾಕಿದಾಗ ಈ ಕಲರ್ ಬಂತು, ಈ ಕಲರ್ ಬಂತು. ಆಮೇಲೆ ಸುಣ್ಣ ಹಾಕಲ್ದೆ ಇದಕ್ಕೆ ಯಾವುದೇ ವರ್ಧಕಗಳು ಬೇಡ, ಮಾಡರ್ನ್ಸ್ ಅಂತೇಳಿ ಹಾಕಿದಾಗ ಬರೀ ಲೈಟ್ ಕಲರ್. ಇದು 2% ಕಾನ್ಸಂಟ್ರೇಷನು, ಇದು 8% ವಿತ್ ಕ್ಯಾಲ್ಶಿಯಂ ಕ್ಲೋರೈಡ್. ಇದಕ್ಕೆ ಮಾತ್ರ ನಾನು ಏನೂ ಹಾಕಲಿಲ್ಲ, ಏನೂ ಹಾಕದಿದ್ರೂ ಬರುತ್ತೆ. ಸೊ ಇವನ್ನೆಲ್ಲ ಹಾಕಿದ ಮೇಲೆ ಅದೇ ನ್ಯಾಚುರಲ್ ಕಲರ್ದು ಎಂಬ್ರಾಯ್ಡ್ರಿ ಮಾಡಿಸಿದೆ ನಾನು. ಅಡಿಕೆ ಚೊಗರನ್ನು ಬಣ್ಣವಾಗಿ ಮಾತ್ರವಲ್ಲ, ಮೋಡಂಟ್ ಅಥವಾ ಅಡಿಯಂಟ್ ಆಗಿಯೂ ಬಳಸಬಹುದು. ಇಷ್ಟೆಲ್ಲ ಅವಕಾಶಗಳಿದ್ದರೂ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಮಾಹಿತಿ ಇಲ್ಲದಿರುವುದರಿಂದ ಈ ಉಪ ಉತ್ಪನ್ನದ ವ್ಯಾಪ್ತಿ ಕಿರಿದಾಗಿಯೇ ಇದೆ. 4 ತಾಲೂಕುಗಳಲ್ಲಿ ಮಾತ್ರ ಇವತ್ತು ಅಡಿಕೆಯ ಚೊಗರಿನ ಒಂದು ಮಾರ್ಕೆಟೇಬಲ್ ಎಕ್ಸೆಸ್ಸನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದು ಪದ್ಧತಿ ಇದೆ. ಎಲ್ಲಿ ಅಂತ ಹೇಳಿದರೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳು ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು. ನಾವು ಅಂದಾಜು ಹಾಕಿದ ಹಾಗೆ 1 ಲಕ್ಷ ಲೀಟರ್ನಷ್ಟು ಚೊಗರು ತಯಾರಾಗ್ತದೆ. ಮನೆಗಳಲ್ಲಿ ಇದನ್ನು ತಯಾರು ಮಾಡಿ ಎಲ್ಲೋ ಮೂಲೆಯಲ್ಲಿ ಇಟ್ಟಿರ್ತಾರೆ. ಯಾರೋ ಒಬ್ಬರು ವ್ಯಾಪಾರಿ ಬಂದು ಅದನ್ನು ತಗೊಂಡು ಹೋಗಿ ಅದನ್ನು ಮತ್ತೆ ಮಂದಗೊಳಿಸಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಏನು ಮಾಡ್ತಾರೆ, ಸಿಮೆಂಟಿನ ಟ್ಯಾಂಕಲ್ಲಿ ಅದನ್ನು ಹಾಕಿಬಿಟ್ಟು ಸೂರ್ಯನಿಗೆ ನೇರವಾಗಿ ಎದುರು ಇಟ್ಟಾಗ ಒಂದು 2-3 ತಿಂಗಳಲ್ಲಿ ಅದು ಜೇನಿನ ಹದಕ್ಕೆ ಬಂದಾಗ ಅದನ್ನು ತಗೊಂಡು ಮಾರ್ತಾರೆ. ಇನ್ನು ಸ್ವಲ್ಪ ಪಾಲು ತಮಿಳುನಾಡಿಗೆ ಹೋಗಿಬಿಟ್ಟು ಅಲ್ಲಿ ಮೀನಿನ ಬಲೆಯನ್ನು ಬಾಳ್ವಿಕೆ ಜಾಸ್ತಿ ಮಾಡಲಿಕ್ಕೆ ಬಳಸುವ ಒಂದು ಸಾಂಪ್ರದಾಯಿಕ ಪದ್ಧತಿ ಇದೆ. ಇದು ಯಾಕೆ ಅಂತ ಹೇಳಿದರೆ, ಅಡಿಕೆ ತೊಗರಿನಲ್ಲಿ ಫಂಗಿಸೈಡ್, ಶಿಲೀಂಧ್ರನಾಶಕ ಗುಣ ಇದೆ. ಆಮೇಲೆ ಗೆದ್ದಲನ್ನು ದೂರಗೊಳಿಸುವ ಗುಣ ಇದೆ, ಟರ್ಮೈಟ್ ಕಂಟ್ರೋಲ್. ಇದು ಎರಡೂ ಕೂಡ ಅದ್ಭುತವಾದಂಥ ಕಮರ್ಷಿಯಲ್ ಪೊಟೆನ್ಷಿಯಲ್ ಇರುವಂಥದ್ದು. ಮುಖ್ಯವಾಗಿ ಕಂದು ಬಣ್ಣದ ತಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಕೇಶಿಯಾ ಕಟೆಚು ಮರಗಳನ್ನು ಕಡಿಯಲಾಗ್ತಿದೆ. ಇದು ಪರಿಸರ ಹಾನಿಗೂ ಕಾರಣವಾಗ್ತಿದೆ. ಹೀಗಾಗಿ ಚೊಗರನ್ನು ರಾಸಾಯನಿಕ ಬಣ್ಣಗಳಿಗೆ ಪರ್ಯಾಯವಾಗಿ ಬಳಸಬಹುದಾಗಿದೆ.
ವಸ್ತ್ರೋದ್ಯಮ ಕ್ಷೇತ್ರದಲ್ಲೂ ರಾಸಾಯನಿಕ ಬಣ್ಣಗಳ ಬದಲಿಗೆ ನೈಸರ್ಗಿಕ ಬಣ್ಣದ ಕಡೆಗೆ ಒಲವಿದೆ. ಜಗತ್ತಿನಲ್ಲಿ ಇವತ್ತು ರಾಸಾಯನಿಕ ಬಣ್ಣಗಳು ದೇ ಆರ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ಪೊಲ್ಯೂಟೆಂಟ್ಗಳು. ತುಂಬ ನೀರು ಬೇಕು ವಸ್ತ್ರೋದ್ಯಮಕ್ಕೆ. ನಮ್ಮ ಸಾಕಷ್ಟು ಜಲಮೂಲಗಳು, ನಮ್ಮ ತಮಿಳುನಾಡಿಗೆ ಹೋಗಿ ತಿರುಪುರು, ಈರೋಡು ಇವೆಲ್ಲ ವಸ್ತ್ರೋದ್ಯಮದ ನರಕೇಂದ್ರಗಳು. ಅಲ್ಲಿ ನೀರು ಎಷ್ಟು ಕಲುಷಿತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಸಿನೋಜೆನೆಸಿಟಿ, ಕ್ಯಾನ್ಸರ್ ಬರುವಂಥ ಸಂದರ್ಭಗಳೆಲ್ಲ ಎಷ್ಟು ಬಂದಿವೆ ಅಂತ ಹೇಳೋ ಬಗ್ಗೆ ಅಧ್ಯಯನಗಳಿವೆ. ಈಗಾಗಲೇ ರಾಜಸ್ಥಾನದ ಜೈಪುರದ ಸಂಸ್ಥೆಯೊಂದು ಸಾಗರದಿಂದ ಅಡಿಕೆ ಚೊಗರು ಖರೀದಿಸಿ ಅದನ್ನು ಸಂಸ್ಕರಿಸಿ ಪುಡಿ ಮಾಡಿ ಅದನ್ನು ವಿದೇಶಿ ಗ್ರಾಹಕರಿಗೆ ಮಾರುತ್ತಿದೆ. ಈ ಚೊಗರು ಉತ್ಪನ್ನಕ್ಕೆ ನಟ್ ಬ್ರೌನ್ ಎಂದು ಹೆಸರಿಡಲಾಗಿದೆ. ಬಾಂಗ್ಲಾದೇಶ, ಇಂಡೋನೇಷ್ಯಾ, ಮಲೇಷ್ಯಾ, ಚೀನಾ, ಮ್ಯಾನ್ಮಾರ್, ಟರ್ಕಿ ಸೇರಿ ಜಗತ್ತಿನಾದ್ಯಂತ ಹಲವು ದೇಶಗಳಲ್ಲಿ ಅಡಿಕೆ ಚೊಗರಿನ ಬಣ್ಣ ಬಳಸುವ ಹಲವು ಸಂಸ್ಥೆಗಳಿವೆ. ಆದರೆ ಇದಕ್ಕೊಂದು ನೆಟ್ವರ್ಕ್ ಇಲ್ಲದಿರುವುದು ಸಮಸ್ಯೆಯಾಗಿದೆ. ಅಡಿಕೆ ಚೊಗರಿನ ಬಗ್ಗೆ ಸಂಶೋಧನೆಗಳು ನಡೆದು ಮಾರುಕಟ್ಟೆ ತೆರೆದದ್ದೇ ಆದಲ್ಲಿ ನೈಸರ್ಗಿಕ ಬಣ್ಣವಾಗಿ ಅದರ ವ್ಯಾಪ್ತಿ ಹೆಚ್ಚಲಿದೆ ಮತ್ತು ಅಡಿಕೆ ಬೆಳೆಯುವ ಬೆಳೆಗಾರರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೆ ಹೊಸ ಅವಕಾಶದ ಬಾಗಿಲು ತೆರೆದಂತಾಗಲಿದೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರಗಳಲ್ಲಿ ಮನೆಗಳಲ್ಲಿ ಚೊಗರು ಮಾರಾಟ ಮಾಡುತ್ತಾರೆ ಹೊರತು ಅಂಗಡಿಗಳಲ್ಲಿ ಇದು ಸಿಗೋದಿಲ್ಲ. ಈಗಾಗಲೇ ಚೊಗರಿಗೆ ಲೀಟರೊಂದಕ್ಕೆ 100 ರಿಂದ 150 ರೂಪಾಯಿ ಬೆಲೆ ಇದೆ. ಒಂದು ವೇಳೆ ಅಡಿಕೆ ಮಿಲ್ಗಳು ಚೊಗರು ತಯಾರಿಯ ಕೇಂದ್ರಗಳಾದರೆ ಕೃಷಿಕರ ಆರ್ಥಿಕ ಮಟ್ಟವು ಸುಧಾರಿಸಬಹುದು.